ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ನೋಡಿ, ಧರ್ಮಸ್ಥಳ ಸಂಘದ ಬಗ್ಗೆ. ಧರ್ಮಸ್ಥಳ ಸಂಘದಲ್ಲಿ ಸೇವೆ ಮಾಡಿ ಈಗ ಸೇವೆಯಿಂದ ಆಚೆ ಬಂದಿರತಕ್ಕಂಥ ಮಹಿಳೆ, 8-9 ವರ್ಷ ಅದರಲ್ಲಿ ಸೇವೆ ಮಾಡಿರತಕ್ಕಂಥ ಮಹಿಳೆ. ಧರ್ಮಸ್ಥಳ ಸಂಘದ ಬಗ್ಗೆ, ಅದರಲ್ಲಿ ಏನೆಲ್ಲ ಅವ್ಯವಹಾರ ನಡೀತಿದೆ, ಧರ್ಮಸ್ಥಳ ಸಂಘದಿಂದ ಯಾವುದೇ ರೀತಿಯ ಜನಗಳಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬಂದ್ ಮಾಡೋಕ್ಕಾಗೋದಿಲ್ಲ ಮತ್ತು ಸಿವಿಲ್ಗೆ ಎಂಟ್ರಿ ಮಾಡೋಕ್ಕಾಗೋದಿಲ್ಲ ಎಂಬ ಸತ್ಯವನ್ನು ಆ ಮಹಿಳೆ ದಿಟ್ಟವಾಗಿ ಹೇಳಿದ್ದಾರೆ. ದಯವಿಟ್ಟು ಈ ಆಡಿಯೋವನ್ನು ನೀವು ಕೇಳಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ. ಧರ್ಮಸ್ಥಳ ಸಂಘದಿಂದ ನೊಂದಂತಹ ಸದಸ್ಯರಿಗೆ, ಇಲ್ಲಿಯವರೆಗೂ ಅಕ್ರಮವಾಗಿ ಬಡ್ಡಿ ಕಟ್ಟಿರ್ತಕ್ಕಂಥ ಸದಸ್ಯರಿಗೆ ಇದು ಒಂದು ಉಪಯುಕ್ತ ಮಾಹಿತಿ ಆಗಲಿ ಅಂತ ಹೇಳ್ತಾ ಈ ಆಡಿಯೋನ ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಧರ್ಮಸ್ಥಳ ಸಂಘದ ಬಗ್ಗೆ ಈಗಲಾದರೂ ಸ್ವಲ್ಪ ಡೌಟ್ ಬರ್ತಿದೆಯೋ, ಅಕಸ್ಮಾತ್ ಇದರಲ್ಲಿ ಏನಾದರೂ ಸತ್ಯದಿದೆ ಎಂಬುದು ನಿಮ್ಗೆ ಕಂಡು ಬರ್ತಿದೆ, ನಮಗಂತೂ ಗೊತ್ತಿಲ್ಲ. ಎಷ್ಟು ಹೇಳಿದ್ರೂ ಸಮೇತ ನೀವು ಕಟ್ತಾ ಇದ್ದೀರಾ, ಕಟ್ಕೊಳ್ಳಿ, ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಹಣೆ ಬರೋಕ್ಕೆ ನಾವು ಹೊಣೆ ಆಗೋದಿಲ್ಲ. ನೀವು ಏನಾದರೂ ನಮಗೆ ಸಂಪರ್ಕ ಮಾಡಿದರೆ ಧರ್ಮಸ್ಥಳ ಸಂಘದ ದಾಖಲಾತಿಗಳನ್ನೆಲ್ಲ ನಾವು ನಿಮಗೆ ಕೊಡುವ ಪ್ರಯತ್ನ ಮಾಡ್ತೇವೆ ನಿಷ್ಠೆಯಿಂದ. ಧರ್ಮಸ್ಥಳ ಸಂಘಕ್ಕೆ ಯಾವುದೇ ಸರ್ಕಾರದಿಂದ ಅನುಮತಿನೇ ಇಲ್ಲ ಬಡ್ಡಿ ವ್ಯವಹಾರ ಮಾಡುವುದಕ್ಕೆ. ಅದು ಒಂದು ಸೇವಾ ಟ್ರಸ್ಟ್. ಮುಂದಿನ ವರ್ಷ 2020 ಜನವರಿ 8ನೇ ತಾರೀಕರಂದು SKRDP ಸಂಘದ ಕೇಸ್ ಇದೆ. ಲಾಸ್ಟ್ ಇಯರಿಂಗೋ ಅಥವಾ ಫೈನಲ್ ಇಯರಿಂಗೋ ಗೊತ್ತಿಲ್ಲ, ಮುಂದೂಡುತ್ತೋ ಗೊತ್ತಿಲ್ಲ. ಅದು ಏನಾಗುತ್ತಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದರ ಬಗ್ಗೆ ಸೋಮನಾಥ್ ನಾಯಕ್ ಸರ್ ಅವರು ಕೇಸ್ ಹಾಕಿರ್ತಕ್ಕಂಥದ್ದು ಅದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. 2021 ಹಾಕಿರ್ತಕ್ಕಂಥ ಕೇಸು ಇಲ್ಲಿವರೆಗೆ ನಡೀತಾ ಬಂದಿದೆ. ಇದೇ SKRDP ಟ್ರಸ್ಟ್ನ ಬಗ್ಗೆ. ದಯವಿಟ್ಟು ಈ ಆಡಿಯೋವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಸಂಘದ ಬಗ್ಗೆ ನಿಮಗೆ ಗೊತ್ತಿರೋ ಮಾಹಿತಿಯನ್ನು ನಮಗೆ ಹಂಚ್ಕೊಳ್ಳಿ. ಹಾಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಎಂಬುದನ್ನು ಚೆನ್ನಾಗಿಲ್ಲ ಎಂಬುದನ್ನು ನಮಗೆ ತಿಳಿಸುವ ಪ್ರಯತ್ನ ಮಾಡಿ. ಜಸ್ಟಿಸ್ ಫಾರ್ ಸೌಜನ್ಯ. ಈ ಆಡಿಯೋವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಮೇಡಮ್ ಅವರ, ನೀವೇ ಧರ್ಮಸ್ಥಳ ಸಂಘದ ಸದಸ್ಯರಾಗಿದ್ರಾ ಏನು ಅದರಲ್ಲಿ ಸೇವೆ ಮಾಡ್ತಾ ಇದ್ರಾ? ನಾನ್ ಅದ್ರಾಗ ಸೇವಾ ಪ್ರತಿನಿಧಿ ಕೆಲಸ ಮಾಡ್ತಿದ್ನಿ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮೇಡಮ್ ಅವರ? ಈಗ ಬಿಟ್ಟೀನ್ರಿ ಅಲ್ಲ. ಬಿಟ್ಟಿರಾ? ಯಾಕೆ ಬಿಟ್ರಿ ಮೇಡಮ್ ಅವರ? ಅದ ಸಮಸ್ಯೆ ಆತಲ್ರಿ, ಅವ್ರು ಜಗಳ ಆಡಕತ್ತಿ ಬಿಟ್ರ. ಯಾಕೆ ಜಗಳ ಮೇಡಮ್ ಅವರ? ಹಲೋ, ಅವ್ರು ಡ್ಯೂ ಆದ್ನಂದ್ರ ನೀನ್ ಕೈಲಿಂದ ಕಟ್ಟಮ್ಮ ಹಂಗ ಅಂದ್ರೆ ನೀವು ಸೇವಾ ಪ್ರತಿನಿಧಿ, ನೀವು ಹಿಂಗ ಸದಸ್ಯರೆಲ್ಲ ಸೇರಿಸಿ ಹೊಸ ಗ್ರೂಪ್ ರಚನೆ ಮಾಡಿ ಅವ್ರ ಕಡೆಯಿಂದ ಸಾಲ ಕೊಡ್ಸೋದು ಮತ್ತೆ ಸಾಲ ಕಟ್ಸೋ ಕೆಲಸ ಮಾಡ್ತಾ ಇದ್ರಿ. ಹ್ಞೂನ್ರಿ. ಅದ್ರಲ್ಲಿ ಅವ್ರು ಯಾರನ್ನ ಕಟ್ಟಿದ್ರೆ ನಿಮ್ಮ ಮೇಲೆ ಪ್ರೆಜರ್ ಆಗ್ತಾ ಇದ್ರು, ಅವ್ರು ಕಟ್ಸ್ರಿ ಅಂತ ಹೇಳಿ. ನೀವ ಕಟ್ರಿ ಕೈಲಿಂದ ಆಯ್ಕೆ ಅಂತದ್ರಿ. ಅಂದ್ರೆ ಇವರು ಪ್ರಾಜೆಕ್ಟ್ ಆಫೀಸರ್. ಪ್ರಾಜೆಕ್ಟ್ ಆಫೀಸರ್ ಅವ್ರು PO ಮೇಡಮ್ಮ ಅಂತ, ಮತ್ತೆ FS ಅಂತ ಅವ್ರು ಹೇಳ್ತಿದ್ರಿ. ಅದು ಮೇಡಮ್ ಅವರೇ, ಅದು ಕರೆಕ್ಟ್ ಲೀಗಲ್ ಆಗಿದೆ ಮೇಡಮ್ ಅವರ ಸಂಘ? ಅದು ಧರ್ಮಸ್ಥಳ ಸಂಘ ಇಲ್ರಿ. ಲೀಗಲ್ ಆಗಿಲ್ಲ? ಇಲ್ರಿ ಮೇಡಮ್ ಅವರೇ, ನಾವು ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡ್ತೀವಿ, ಅದಕ್ಕೋಸ್ಕರ ಇನ್ನೊಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಹೇಳಿ. ನಮಗಂತ ಇಲ್ಲಿವರೆಗೂ ಲೀಗಲ್ ಆಗಿರ್ತಕ್ಕಂಥ ಯಾವ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ನಾವು ಸಂಘದಲ್ಲಿ ಸದಸ್ಯರಾಗಿದ್ವಿ, ನಾವು ಕೂಡ ಬಿಟ್ಟಿದ್ವಿ. ಬಿಟ್ಟಲೆ ಒಂದು 8-9 ತಿಂಗಳ ಮೇಲೆ ಆಯ್ತು. ಇದೇವರೆಗೂ ನಮ್ಗೆ ಯಾವ್ದೋ ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಇದು ಕೊಟ್ಟಿಲ್ಲ. ಅದೆಲ್ಲ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರ ಸಮೇತ ಕಂಪ್ಲೇಂಟ್ ತಗೊಂತಿಲ್ಲ. ಬರೀ DP ಮಾಡ್ತೀವಿ ಅದಿದೆ ಅಂತ ಹೇಳಿದ್ರು. ಅದ್ರಲ್ಲಿ ನೀವು ಸೇವೆ ಮಾಡ್ತಿದ್ರಲ್ಲ, ಹಂಗಾಗಿ ನಿಮ್ಗೆ ಕನ್ಫರ್ಮ್ ಗೊತ್ತಿರುತ್ತೆ ಅಂತ ಹೇಳಿ ನಿಮ್ಗೆ ಫೋನ್ ಮಾಡಿ ತಿಳ್ಕೊಂಡಿವಿ ಮೇಡಮ್ ಅವ್ರೆ. ಅವ್ರ ಏನ್ ಕೇಳಿದ್ರು ರೆಸ್ಪಾನ್ಸ್ ಮಾಡಲ್ರಿ. ರೆಸ್ಪಾನ್ಸ್ ಮಾಡಲ್ಲ, ನಿಮಗೂ ಮಾಡಲ್ಲ, ಸದಸ್ಯರಿಗೂ ಮಾಡಲ್ಲ. ಸದಸ್ಯರಿಗೆ ಲೋನ್ ಕೊಡಾಕ ಅರ್ಜೆಂಟ್ ಇದ್ನಂದ್ರ ಅವ್ರಿಗೆ ಅದು ಇದು ಏನಾರ ಹೇಳಿ ಅವ್ರಿಗೆ ಲೋನ್ ಕೊಡಾಕ ಸಮಸ್ಯೆ ಮಾಡ್ತಿದ್ರು. ಹಂಗಾಗಿ ಬಾಳ ಇದು LIC ಮಾಡ್ಸ್ರಿ ಅಂತಂದ್ ಹೇಳಿ LIC ಮಾಡ್ಸಿ ಅದನ್ ಕೂಡನು ಸದಸ್ಯರನ್ನೆಲ್ಲ ಹಾಳ್ ಮಾಡಿಟ್ಟಾರ. ಅದು ಮೇಡಮ್ LIC ಕರೆಕ್ಟ್ ಇದೆ ಮೇಡಮ್ ಅವ್ರೆ, ಲೀಗಲ್ ಆಗಿ ಮಾಡ್ತಿದಾರ? ಅದು LIC ಆಫೀಸ್ ರಾಯಚೂರಾಗ ಐತಿ ಅಂತ ಹೇಳ್ಯಾರಿ ಅವ್ರು. ಅದು ಇಲ್ಲಿ ಒಂದ್ ಸ್ವಲ್ಪ ಜನ ಅವ್ರೆಲ್ಲಾರ ಅವ್ರ ವೀರನ್ಗೌಡ್ ಸರ್ ಅವ್ರೆಲ್ಲಾರು ಚೆಕ್ ಮಾಡ್ಸ್ಯಾರಂತ್ರಿ. ಅವ್ರ ಹೇಳಿದ್ ನನಗೆ. ಅದ ಕಂಪ್ನಿ ಇಲ್ಲಮ್ಮ, ಅದು ಎಲ್ಲಿ ಹೋಗಿ ಹುಡ್ಕ್ಯಾಡಿದ್ರು ಎಲ್ಲಿ ಸಿಕ್ಕಲ್ಲ, ಅದೆಲ್ಲ ಸುಳ್ಳು ಹೇಳ್ಯಾರ ಅವ್ರು. ಸುಳ್ಳು ಹೇಳಿ LIC ಮಾಡ್ಸಿ ಜನರನ್ನೆಲ್ಲ ಹಾಳ್ ಮಾಡ್ಯಾರ ಅವ್ರು. ಬಾಳ
ಕಟ್ಟಿದ್ರು ಸದಸ್ಯರು ರೊಕ್ಕ ಅಂತ ಹೇಳಿದ್ರಿ. ಹ್ಮ್ 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 ಅವ್ರ ಅವ್ರು ಹೇಳಿದ್ಮೇಲೆ ಗೊತ್ತಾಗಿತ್ತು ಸರ್ ನನಗೆ. ಅಂದ್ರೆ ನೀವೀಗ ಜನಗಳಿಗೆ ಮೋಸ ಮಾಡ್ತಾ ಇದೀರಿ ಎಂಬ ಪಾಪ ಪ್ರಜ್ಞೆಯಿಂದ ನೀವು ಕೂಡ ಕೆಲಸ ಮಾಡೋದು ಬಿಟ್ಬಿಟ್ಟಿರಿ. ಅದ್ಕ ಬಿಟ್ಬಿಟ್ಟಿನ್ರಿ ನಾನು. ಅಲ್ಲ ಮೇಡಮ್ ಅವ್ರೆ, ನಿಮ್ಗೆಲ್ಲ ಸಂಬಳ ಎಲ್ಲ ಬಂತ ಅದ್ರಲ್ಲಿ ಏನ್ ಕೆಲಸ ಮಾಡಿರಲ್ಲ ಅದೆಲ್ಲ ಬಂತ ಅದು? ತಿಂಗಳ ಅದನ್ನ ಒಂದ್ 6,000 ಕೊಡ್ತಿದ್ರಿ. ಹ್ಮ್ 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 ನಾವ್ ಲೋನ್ ಕೊಡ್ಸಿದ್ರಷ್ಟೇ ಹೆಚ್ಚಿಗೆ ಬರ್ತಿತ್ತು. ಹ್ಮ್ 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 ಮತ್ತೆ ಆಮೇಲೆ ಅದು ನಾನು ಕೆಲಸ ಮಾಡಿ ಬಿಟ್ಟಿದ ಮೇಲೆ ಪಿ ಎಫ್ ಅಮೌಂಟ್ ಅಂತಾರಲ್ರಿ ಅದು, ಹ್ಮ್ 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 ಅದನ್ನ ಕೊಡಲ್ಲ ಅಂದಕ ಮತ್ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವಾಗ ಕೊಟ್ಟಿದಾರ ಮೇಡಮ್ ಅವ್ರೆ ನಿಮಗೆ ಪಿ ಎಫ್ ಅಮೌಂಟ್? ಪಿ ಎಫ್ ಅಮೌಂಟ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ ವಾರಕ್ಕ ಕೊಟ್ರಿ ನನಗೆ. ಒಂದು ವಾರಕ್ಕೆ ಕೊಟ್ಟಿದ್ದಾರೆ. ಅದ್ರ ಬೈ ಕ್ಯಾಶ್ ಕೊಟ್ಟಾರ ಇನ್ನು ಅಕೌಂಟ್ಗೆ ಏನಾದ್ರು ಹಾಕಿದಾರ? ಇನ್ನು ಅದು ಸಂಸ್ಥೆಯಿಂದ ಏನಾದ್ರು ಬಂತ ನಿಮಗೆ? ಅಕೌಂಟಿಗೆ ಹಾಕ್ಯಾರಿ ನನಗೆ. ಅಕೌಂಟ್ಗೆ ಹಾಕ್ಯಾರ. ಒಟ್ಟಿಗೆ SKRDP ಇದರಿಂದ ಬಂದತ್ತೆ. ಹ್ಞೂನ್ರಿ. ಕೆಲವ್ರಿಗೆ ಬಂದತ್ತೆ, ಕೆಲವ್ರಿಗೆ ಬಂದಿಲ್ಲ. ಒಂದ್ ಇಬ್ರು ಮೂವರು ನಿಮ್ ಸೇವಾ ಪ್ರತಿನಿಧಿಗಳು ನಮಗೆ ಬಂದಿಲ್ಲ ಸರ್ ಅಂತ ಹೇಳಿದ್ರು. ಅವರು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ, ಅವ್ರು ಏನ್ ಮಾಡಿದಾರೋ ಗೊತ್ತಿಲ್ಲ ಮೇಡಮ್ ಅವರೇ, ಮತ್ತೆ ಅಪ್ಡೇಟ್ ತಗೊಂಡಿಲ್ಲ ಅವ್ರದ್ದು. ಹ್ಞೂನ್ರಿ. ಈ ತರ ಎಲ್ಲ ಒಟ್ಟದ್ ಮೋಸ ಇದೆ ಸಂಘದಲ್ಲಿ, ಬಹಳ ಮೋಸ ಇದೆ. ಹ್ಞೂನ್ರಿ. ಅದು ಮೇಡಮ್ ಅವರೇ, ಇದು ಬಡ್ಡಿ ಪರ್ಸೆಂಟೇಜ್ ಅದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ ನಿಮಗೆ? ಬಡ್ಡಿ ಬಗ್ಗೆ ಬಡ್ಡಿ 15% ಅಂತ ಹೇಳ್ತಾರ್ರಿ ಅವ್ರು. ಅದ ಲೆಕ್ಕ ಮಾಡಿದ್ನಂದ್ರ ಜಾಸ್ತಿ ಆಕೈತ್ರಿ ಅಮೌಂಟ್. ಅಲ್ಲೇ 35-40% ಆಗುತ್ತೆ ಬಿಡ್ರಿ, ಅದ್ ನಾವು ಕೂಡ ಲೆಕ್ಕ ಮಾಡಿದೀವಿ. ಆದ್ರೂ ಕ್ಲಾರಿಫಿಕೇಶನ್ಗೋಸ್ಕರ ನಿಮ್ಗೊಂದು ಕೇಳಿದ್ದು. ಅವ್ರು ಹೇಳಿರೋದು ಸುಳ್ಳು ನೋಡ್ರಿ, ಬಡ್ಡಿ ಕಡಿಮೆ ಅಂತ ಹೇಳಿರೋದು ಸುಳ್ಳ. ಅದು ಮೇಡಮ್ ಅವರೇ, ನೀವು ಎಷ್ಟು ವರ್ಷ ಕೆಲಸ ಮಾಡಿರಿ ಮೇಡಮ್ ಅಲ್ಲಿ ಆ ಸಂಸ್ಥೆಯಲ್ಲಿ? ನಾನು 9 ವರ್ಷ ಮಾಡೀನ್ರಿ. 9 ವರ್ಷದಿಂದ ಒಟ್ಟೆ ನೀವು ಅದೇ ದೇವ್ರ ಹೆಸರು ಹೇಳಕ್ಕೆ ಇವ್ರು ಮೋಸ ಮಾಡಲ್ಲ ಅಂತ ಹೇಳಿ ನೀವು ಈ ತರ ಸೇವೆ ಮಾಡ್ಕೊಂಡ್ ಬಂದಿದ್ದೀರಿ, ದೇವ್ರ ಸೇವೆ ಅಂತ ಹೇಳಿ. ಅದು ನಮಗೆ ಗೊತ್ತಿದ್ದಿಲ್ರಿ. ನಮ್ಮ ಅಪ್ಪಾಜಿ ಯೂಟ್ಯೂಬ್ನ್ಯಾಗ ನೋಡ್ಕೊಂತ ಹೋಗಿ ಹಂಗಾಗಿ ಅವ್ರ ರವೀಂದ್ರ ಸಾರ್ ನಂಬರ್ ಸಿಕ್ತ್ರಿ. ಅವರಿಗೆ ಫೋನ್ ಮಾಡಿ ಎಲ್ಲ ಮಾಹಿತಿ ತಿಳ್ಕೊಂಡಿರಿ. ಅವ್ರ ಹತ್ರ ಮಾಹಿತಿ ತಿಳ್ಕೊಂಡ್ಮೇಲೆ ನೋಡ್ರಿ ನಾನು ಕೆಲಸ ಬಿಟ್ಟಿರೋದು. ಅಂದ್ರೆ ಜನಗಳಿಗೆ ಈ ತರ ಮೋಸ ಮಾಡಬಾರ್ದು ಅಂತ ಹೇಳಿ ಬಿಟ್ಟಿರೋದು. ಹ್ಞೂನ್ರಿ. ಮೇಡಮ್ ಇನ್ನೇನಾದ್ರು ಹೇಳೋದಿದೆಯಾ ಮೇಡಮ್ ಅವರೇ ಆ ಸಂಘದ ಬಗ್ಗೆ? ನಿಮ್ಗೆ ಕಿರುಕುಳ ಕೊಟ್ಟಿರೋ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು? ಮತ್ತೆ ಜನರಿಗೆ ಈಗ ಕಟ್ಟು ಅಂತಂದ್ ಹೇಳಿ ಹೋಗಿ ಅವ್ರಿಗೆ ಪ್ರಚಾರ ಕೊಡ್ತಾರ ಸರ್. ಅವ್ರ ಒಬ್ಬೊಬ್ರು ಬ್ಯಾರ ಹತ್ರ ಇಸ್ಕೊಂಬಂದು ಕಟ್ತಾರ. ಮತ್ತೆ ಆ ಸಂಘದಾಗ ಈಗ 10 ಜನ ಇರ್ತಾರಲ್ಲ, 10 ಜನ ಸದಸ್ಯರದಾಗ ಒಂದ್ 2-3 ಡ್ಯೂ ಮಾಡಿದ್ನಂದ್ರ ಈಗ 8 ಜನ ಕಟ್ಟಿರ್ತಾರಲ್ರಿ, 8 ಜನದ ಅಮೌಂಟ್ ಅವ್ರದ್ರಾಗ ಒಂದ್ 200 ರೂಪಾಯಿ ಹಿಂಗ ತಗದ್ ಈಗ ಯಾರ್ ಕಟ್ಟಿರಲ್ಲ ಅವ್ರಿಗೆ ಹಾಕ್ತಾರ. ಇಂಥವುಗಳನ್ನು ಮಾಡ್ತಾರ ನೋಡ್ರಿ. ಇಂಥವ್ ಮಾಡ್ತಾರೆ. ಅಲ್ಲ ಮೇಡಮ್ ಅವರೇ, ಕೆಲವರೆಲ್ಲ ಈಗ ಫೋನ್ ಮಾಡ್ತಿದ್ದಾರೆ ಸದಸ್ಯರು, ಸರ್ ನೀವ್ ಹೇಳಿದ್ರಿ ಡಾಕ್ಯುಮೆಂಟ್ ಅಲ್ಲಿ ಚೆಕ್ ಮಾಡಿದ್ರೆ ಡಾಕ್ಯುಮೆಂಟ್ ಇಲ್ಲ, ಮತ್ತೆ ಈಗ ಬಂದವ್ರು ನಮ್ಗೆ ಆಧಾರ್ ಕಾರ್ಡ್ ಬಂದ್ ಮಾಡ್ತಾರೆ, ನಮ್ದು ಅಷ್ಟೇ ಇದು ಸಿವಿಲ್ ಆಧಾರ್ ಕಾರ್ಡ್ ಇದನ್ ಮಾಡ್ತಂತ ಹೇಳ್ಯಾರ. ಹೌದು, ಅದನ್ನ ಮತ್ತೆ ಸಿವಿಲ್ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದೆಲ್ಲ ಆಗುತ್ತೆ ಮೇಡಮ್ ಅವ್ರ ಕೈಯಿಂದ, ಆ ಸಂಘದ ಕಡೆಯಿಂದ? ಆಗಲ್ ಬಿಡ್ರಿ ಅವ್ರ ಕಡೆಯಿಂದ. ಯಾಕಂದ್ರೆ ನೀವು ಅದ್ರಲ್ಲಿ ಸೇವೆ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಈ ತರ ಎಲ್ಲ ಬಂದ್ ಎದುರಿಸಿ ಜನಗಳನ್ನೆಲ್ಲ ದಿಕ್ ತಪ್ಪಿಸ್ತಾ ಇದಾರೆ. ನಾನು ಸುಳ್ಳು ಹೇಳಿನ್ರಿ, ನೀವು ಕಂತು ಬಾಕಿ ಕಟ್ಲಿಲ್ಲ ಅಂದ್ರೆ ನಿಮ್ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತಾರ ನೋಡ್ ಅಂತಂದು ಹೇಳಿ ನಾನು. ಅಂದ್ರೆ ಅವರು ಆ ತರ ಪ್ರೆಷರ್ ಕೊಟ್ಟಿರ್ತಾರೆ ನಿಮ್ಗೆ ಈ ತರ ಹೇಳಿ ಅಂತ. ಹ್ಞೂನ್ರಿ. ಅದು ನಮಗ್ ಗೊತ್ತೈತ್ರಿ, ಬ್ಲಾಕ್ ಮಾಡಲ್ಲ, ಅವ್ರ ಆಧಾರ್ ಕಾರ್ಡ್ ಲಾಕ್ ಮಾಡಲ್ಲ ಅನ್ನೋದು ಗೊತ್ತೈತಿ. ಗೊತ್ತಿದ್ರುನು ನಾವ್ ಅವ್ರಿಗೆ ಸದಸ್ಯರಿಗೆ ಸುಳ್ಳು ಹೇಳಿ ರೊಕ್ಕ ಕಟ್ಸಿ. ಅಲ್ ಮೇಡಮ್ ಇದು ಸಿವಿಲ್ಗೆ ಆಡ್ ಮಾಡಕ್ ಬರುತ್ತಾ? ಇವ್ರದ್ದು ಸಂಘದಾಗ ಸಾಲ ಕರೆಕ್ಟ್ ಕಟ್ಟಿಲ್ಲ ಅಂತಂದ್ರೆ? ಇಲ್ರಿ, ಬರಲ್ರಿ. ಬರೋದಿಲ್ಲ? ಇಲ್ರಿ. ಮತ್ ಇವ್ರ ಯಾಕ್ರಿ ಬಂದ್ ಅಗ್ಲೆಲ್ಲ ಬಂದ್ ಸಿವಿಲ್ಗೆ ಆಡ್ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳಿ ಸದಸ್ಯರನ್ನೆಲ್ಲ ಎದುರಿಸ್ತಾ ಇದಾರೆ. ಈಗ ಆಡ್ ಮಾಡ್ತೀವಿ, ಸಿವಿಲ್ ಮಾಡ್ತೀವಿ, ನಮ್ದು ಸಿವಿಲ್ ಆಕೈತಿ ಅಂತ ಹೇಳಕತ್ತೆ ಅವ್ರಿಗೆ 3 ವರ್ಷ ಆತ್ ನೋಡ್ರಿ. ಮಾಡಕ್ ಆಗ್ತಾ ಇಲ್ಲ. ಮಾಡೇ ಇಲ್ರಿ, ಮಾಡಕ್ ಆಗದನೇ ಇಲ್ಲ ಅಂತ್ರಿ. ಅದು ಸಂಸ್ಥೆ ಅಲ್ಲ ಅದು. ಅದ್ರ ಬೇರೆ ಅದು ಸೇವಾ ಟ್ರಸ್ಟ್ ಮೇಡಮ್ ಅದು SKRDP ಸೇವಾ ಟ್ರಸ್ಟ್ ಅಂತಂದ್ರೆ ನಾವ್ ದೇಣಿಗೆ ಸುಮ್ನೆ ಏನಾದ್ರೆ ಬಡವರು ಬಗ್ಗರಿಗೆಲ್ಲ ಸಹಾಯ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡಿರ್ತಕ್ಕಂಥದ್ದು. ಯಾವ್ದೇ ಕಾರಣಕ್ಕೂ ಬಡ್ಡಿ ವ್ಯವಹಾರ ಮಾಡಂಗೆ ಇಲ್ಲ ಅದು. ಹಂಗಾಗಿ ಅದು ಸಿವಿಲ್ಗೆ ಆಡ್ ಮಾಡಕ್ ಬರೋದಿಲ್ಲ. ಹೌದ್ ಸರ್, ಬರಲ್ಲ ಸರ್. ಅದು ಜನಗಳಿಗೆ ಗೊತ್ತಾಗ್ತಿಲ್ಲ ಮೇಡಮ್ ಅವ್ರೆ. ನಿಮ್ಮ ವಾಯ್ಸ್ ಇಂದ ಸ್ವಲ್ಪ ಜನಗಳಿಗೆ ಗೊತ್ತಾಗಲ್ಲ ಅಂತ ಹೇಳಿ ನಿಮ್ಗೆ ಫೋನ್ ಮಾಡಿರೋದು ಮೇಡಮ್ ಅವ್ರೆ ನಾನು. ಹೌದ್ ಸರ್. ಮೇಡಮ್ ಅವ್ರೆ ಮತ್ತಿನ್ನೇನಾದ್ರು ಇದೆಯಾ ಮೇಡಮ್ ಅವ್ರ ಸಮಾಚಾರ ಸಂಘದ ಬಗ್ಗೆ? ಅವ್ರು ಕೆರೆ ಅಭಿವೃದ್ಧಿಗೆ ಅಂತೇಳಿ ಮತ್ತೀಗ ಇದು ಅತಿಥಿ ಶಿಕ್ಷಕರ ಬಗ್ಗೆ ಅದೇನ್ ಸ್ವಲ್ಪ ಗೊತ್ತ ಮಾಹಿತಿ ನಿಮಗೆ ಮೇಡಮ್ ಅವ್ರೆ? ಇಲ್ಲಿ ನಮ್ಮ ಅಪ್ಪಾಜಿ ಮಾತಾಡ್ತಾರೆ. ಕೊಡಿ ಮೇಡಮ್, ಕೊಡಿ ಮೇಡಮ್. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಇದ್ರಲ್ಲಿದ್ದ ಬಾಳ ಅವ್ಯವಹಾರ ನಡೀತಾ ಬಿಡ್ ಸರ್ ಈ ಸಂಘದಿಂದ.
ವ್ಯವಹಾರ ನಡೀತಿದೆ. ಅದಕ್ಕೋಸ್ಕರ ನಿಮ್ ಮಗಳು ಕೈ ಬಿಡಿಸ್ಬಿಡಿ ಸರ್. ಅದು ಸೇವೆ ಮಾಡ್ತಕ್ಕಂಥದ್ನೇ ಸೇವೆ ನಿಲ್ಸ್ಬಿಟ್ಟಿರಿ ನೀವು. ಹ್ಞೂ ಸರ್. ಇದು ಹ್ಮ್ ಉಳಿತಾಯ ಅಕೌಂಟು ನಮ್ಮ ಹೆಸರಲ್ಲಿ ಅಕೌಂಟ್ ತಗೊಂಡು ಅವ್ರೊಂದ್ ಪಾಸ್ಬುಕ್ ನಮ್ಮ ಹೆಸರಲ್ಲಿ ಒಂದ್ ಪಾಸ್ಬುಕ್ ಮಾಡ್ಸ್ಕೊಂಡ್ ಅವ್ರ ಕಡೆಗೆ ಇಟ್ಕೊಂಡ್ರಿ. ಹೌದಾ ಸರ್? ಹ್ಞೂ ರೀ. ಮತ್ ನಾವ್ ಲೋನ್ ಕೊಡ್ತಾರಲ್ರಿ ನಮ್ಮ ಅಕೌಂಟ್ ಇದ್ದಲ್ಲಿ ಅವ್ರು ಕೊಡ್ಸೋದು ಅವ್ರು ಸಾಲ ಅಲ್ಲಿ ಬ್ಯಾಂಕ್ನಾಗ. ಹ್ಮ್. ಆ ಅಕೌಂಟ್ ನಂಬರ್ ನಮಗ್ ಗೊತ್ತಿರೋದಿಲ್ಲ, ಅವ್ರಿಗೆ ಅಷ್ಟ ಗೊತ್ತಿರ್ತೈತಿ. ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಅದ್ ನಮಗೆ ಸೈನ್ ಮಾಡ್ಸ್ಕೊಂಡ್ಬಿಡ್ತಾರಲ್ಲ, ಅದು ವೈಟ್ ಪೇಪರ್ ಸೈನ್ ಮಾಡ್ಸ್ಕೊಂತಾರಲ್ಲ ಅಕೌಂಟ್ ಓಪನಿಂಗ್ ಫಾರ್ಮ್ ಅಂತ ಹೇಳಿ, ಅದನ್ನೆಲ್ಲ ಅವರೇ ಮೇಂಟೈನ್ ಮಾಡ್ತಾರೆ. ಅವರೇ ಮೇಂಟೈನ್ ಮಾಡ್ತಾರೆ ಸರ್ ನಮ್ಮ ಅಕೌಂಟ್ನಾಗ ದುಡ್ಡು. ಹ್ಮ್. ಅದ್ರಾಗ ಎಷ್ಟು ಆಮೇಲೆ ಬರುತ್ತೆ ಎಷ್ಟು ಆಮೇಲೆ ಹೇಳಿ. ನಾವು ವಾರ ಉಳಿತಾಯ ಕಟ್ತೀವಲ್ಲ ಸರ್, ಅದು ನಮ್ಮ ಅಕೌಂಟ್ ಅದು ಬ್ಯಾರೆ ಕಡೆ ಹೋಗತ್ತಂತೆ. ಹ್ಮ್. ನಮ್ಮ ಅಕೌಂಟ್ ಇರಲ್ಲ ಅಂತ ಅದು. ಹ್ಮ್. ಅದ್ರಲ್ಲಿದ್ದ ಬಾಳ ಇದೈತಿ ಸರ್, ಅದೇನು ಸರಿಗಿಲ್ಲ. ಅಲ್ಲ ನೋಡಿ ಸರ್, ಅವರೊಬ್ಬ ಇದರ ಅಧ್ಯಕ್ಷ, ಒಬ್ಬ ರಾಜ್ಯಸಭಾ ಸದಸ್ಯ ಈ ತರ ಜನಗಳಿಗೆ ಮೋಸ ಮಾಡಿ ಟೋಪಿ ಹಾಕಿದ್ರೆ ಹೆಂಗ್ ಸರ್? ಆ ಸ್ಥಾನದಲ್ಲಿ ಇರ್ತಕ್ಕಂತ ವ್ಯಕ್ತಿ ಈ ತರ ಮಾಡಿದ್ರೆ ಹೆಂಗ್ ಸರ್? ಬಡವ್ರನ್ನ ದೋಸ್ತಾ ಇದ್ರೆ ಬಡವ್ರ ಸಪೋರ್ಟ್ ನಿಂತ್ಕೊಂಬರಾದ್ರೆ ಯಾರು ಸರ್? ಅವ್ರು ಎಲ್ಲಾ ರಕ್ತ ಇರೋರಿ, ಬಡವ್ರ ರಕ್ತ ಇರೋರು. ಹ್ಮ್. ಅದು ನಾವೆಷ್ಟು ಹೇಳ್ತಾ ಇದೀವಿ ಸರ್ ಜನಗಳಿಗೆ, ಆದ್ರೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನೀವು ಅದ್ರಲ್ಲಿ ನಿಮ್ ಮಗಳು ಅನುಭವಿಸಿ ಬಂದಿರತಕ್ಕಂತ ನೋವು ಮತ್ತೆ ನೀವ್ ಅನುಭವಿಸಿರ್ತಕ್ಕಂಥ ನೋವು ತಿಳ್ಕೊಬೇಕಂತ ಹೇಳಿ ನಾವು ಫೋನ್ ಮಾಡಿದ್ ಸರ್. ನನಗೆ ನಂಬರ್ ವೀರಣ್ಣ ಗೌಡ್ರು ಕೊಟ್ರು ನಂಬರು. ಹೌದು ಸರ್, ಹೌದು. ಈ ತರ ಮಾಡಿದ್ರು ಅವರು, ಕೇಳಿ ಅವ್ರನ್ನ ಗೊತ್ತಿದೆ ಅಂತ ಹೇಳಿ, ಅದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡಿದ್ರು ಸರ್. ಈಗ ಜನ ಸ್ವಲ್ಪ ಒಳ್ಳೆಗ ಎದರ್ತಾರ್ರಿ ಅವ್ರು. ಏನ ಆಧಾರ್ ಕಾರ್ಡ್ ಬಂದ್ ಮಾಡ್ತಾರಂತೆ, ಹಂಗಂತೆ ಹಿಂಗಂತೆ ಅಂತಂದ್ ಹಂಗ ಎದ್ರಿ ಇನ್ನು ಜನ ಬಾಳ ತಿಳ್ಕೊಂಡಲ್ರಿ. ಹೌದು ಸರ್, ಹೌದು. ಅಲ್ಲ ನೋಡಿ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬಂದ್ ಮಾಡಕ್ಕೆ ಸರ್ಕಾರ ಏನು ಅವ್ರ ಅಪ್ಪಂದ ಸರ್? ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್, ಅಲ್ಲಿ PSI ಇಂತಾಗ ಹೇಳಿದಾರ. ಅಲ್ಲೇ PO ಮೇಡಮ್ ಅಂತ ಆಕಿ ವಿಚಾರ ಮಾಡಿ, ಏನ್ರಿ ನೀವು ಸಾಲ ಕಟ್ಲಿದ್ರ ಅವ್ರು ಆಧಾರ್ ಕಾರ್ಡ್ ಏನ ಲಾಕ್ ಮಾಡ್ತೀರಿ ಅಂತ ಹಂಗ ಹಿಂಗ ಅಂತೆಲ್ಲ ಕೇಳಿದ್ರ ಅವ್ರ. ಇಲ್ಲ ಸರ್, ನಾವ್ ಮಾಡಕ್ ಆಗಲ್ಲ, ಮಾಡಿಲ್ಲ ಸರ್, ಸುಳ್ಳು ಹೇಳ್ತಾರ ಅಂತ ಹೇಳ್ಕೊಂಡ್ರ ಅವ್ರ ಮೇಡಮ್ಗಳಲ್ಲಿ. ಒಟ್ಟೆ ಕಾನೂನು ಪ್ರಕಾರ ಹೋದ್ರ ಅಲ್ಲಿ ಒಪ್ಕೊಂತಾರ ಅವ್ರು, ಇಲ್ಲ ಸರ್ ಆತರ ಮಾಡಕ್ ಬರಲ್ಲ ಅಂತ ಹೇಳಿ. ಸುಮ್ನೆ ಜನಗಳು ಒಂದೇ ದಿಕ್ ತಪ್ಸ ಕೆಲಸ ಮಾಡ್ತಾ ಇದಾರೆ. ಕಾನೂನ್ ಪ್ರಕಾರ ನೆರೆಂಗ್ ಸಾರ್ ನಮ್ಮ ಮೇಲೆ ಕೇಸ್ ಮಾಡ್ಬೋದಾಗಿತ್ತ ಬೇಕಾದಷ್ಟು. ಅದು ಕಾನೂನ್ ಪ್ರಕಾರ ಸಂಘ ಇಲ್ಲದಕ್ಕ ಅವ್ರು ತಪ್ಪಿಸ್ತಾರಾದ್ರ. ಹಂಗಾಗಿ ಅವ್ರೇನು ಮಾತಾಡಕ್ ಆಗೋದಿಲ್ಲ. ಕಾನೂನ್ ಬಿಟ್ಟು ಹೋದ್ರ ನಡೀತೈತಿ. ಕಾನೂನ್ ಬೇಕಲ್ಲ ಸರ್. ಹೌದೌದು. ಕಾನೂನು ಪ್ರಕಾರವಾಗಿ ಇರ್ತಕ್ಕಂಥದ್ದೇ ಕರೆಕ್ಟ್ ನಡೀತಾ ಇಲ್ಲ. ಕಾನೂನು ಇರ್ಲಿಲ್ಲ ಅಂದ್ರೆ ಸಮೇತ ಇವ ಮಂಜುನಾಥ ಸ್ವಾಮಿ ಒಂದು ಫೋಟೋ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ತಪ್ಪು. ಹೌದೌದು ಸರ್. ಆ ಸ್ವಾಮಿ ಹೆಸರು ಇಟ್ಕೊಂಡ್ ಮಾಡ್ತಾರ, ಇವ್ರು ಅನ್ಯಾಯ ಮಾಡ್ಕೊಂತ ಹೊಂಟಾರ. ಸರಿ ಸರ್, ನಿಮ್ಗೆ ಗೊತ್ತಿರೋ ಮಾಹಿತಿ ಹೇಳೋದಕ್ಕೆ ಧನ್ಯವಾದಗಳು ಸರ್. ನೆಕ್ಸ್ಟ್ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಫೋನ್ ಮಾಡ್ತೀನಿ ಸರ್, ಸ್ವಲ್ಪ ಫೋನ್ ಎತ್ರಿ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ ಹೆಸರೇನ್ ಸರ್? ಸರ್ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸರ್. ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಅಂತಿದೆ ನೋಡಿ ಸರ್, ಯೂಟ್ಯೂಬ್ ಅಲ್ಲಿ ಬರ್ತಿದೆ. ನಾವು ಧರ್ಮಸ್ಥಳ ಸಂಘದ ಬಗ್ಗೆ, ಧರ್ಮಸ್ಥಳದ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆನೇ ಸ್ವಲ್ಪ ವಿವರವಾಗಿ ಜನಗಳಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀವಿ ಸರ್. ಹೌದೌದು ಸರ್, ಮಾಡ್ರಿ ಸರ್, ಮಾಡ್ರಿ. ಓಕೆ ಸರ್, ಇದು ಲಿಂಕ್ ಕೂಡ ಕಳಿಸ್ತೀನಿ ನೋಡಿ ಸರ್ ನಿಮ್ಗೆ ಆಮೇಲೆ, ಇದನ್ನೆಲ್ಲ ಅಪ್ಡೇಟ್ ಮಾಡಿದ್ಮೇಲೆ. ಕಳ್ಸಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.